ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಷಭ ರಾಶಿಯವರ ಜೀವನ ಸಂಗಾತಿ ಅಂದರೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಯಾವ ರೀತಿಯ ಜೀವನ ಸಂಗಾತಿ ನಿಮಗೆ ಸಿಗಬಹುದು, ಯಾವ ಪ್ರೊಫೆಷನ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ತಾರೆ, ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಫೇಸ್ ಮಾಡಬಹುದು ಅನ್ನುವಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನಾನು ನನ್ನ ಚಾನಲ್ನಲ್ಲಿ ಸಿಂಹರಾಶಿ, ಧನಸ್ಸು ರಾಶಿ, ಕನ್ಯಾ ರಾಶಿಯವರ ಲೈಫ್ ಪಾರ್ಟ್ನರ್ ಗುಣಗಳ ಬಗ್ಗೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಯಾರು ಆ ವಿಡಿಯೋಗಳನ್ನು ನೋಡಿಲ್ಲವೋ ಹೋಗಿ ನೋಡಬಹುದು. ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಈವೆಂಟ್ ಆಗಿರುತ್ತದೆ. ಮದುವೆಯ ವಯಸ್ಸಿಗೆ ಬಂದಂತಹ ಯುವಕ ಯುವತಿಯರು ತನ್ನ ಮದುವೆಯ ಬಗ್ಗೆ ಸಾಕಷ್ಟು ಆಸೆ ಕನಸು, ತನ್ನ ಲೈಫ್ ಪಾರ್ಟ್ನರ್ ಬಗ್ಗೆನೂ ಅಷ್ಟೇ ನೂರಾರು ಆಸೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮದುವೆಯ ವಿಚಾರ ಬಂದಾಗ ನಿಮ್ಮ ಬರ್ತ್ ಚಾರ್ಟ್ನ 7ನೆಯ ಭಾವದಲ್ಲಿ ಯಾವ ಗ್ರಹ ಸ್ಥಿತವಾಗಿದೆ, 7ನೆಯ ಭಾವಕ್ಕೆ ಯಾವ ಗ್ರಹಗಳ ದೃಷ್ಟಿ ಇದೆ, 7ನೇ ಭಾವದ ಅಧಿಪತಿ ಯಾವ ನಕ್ಷತ್ರದಲ್ಲಿ ಕುಳಿತಿದೆ, ಯಾವ ಸಬ್ಲಾಡಲ್ಲಿ ಕುಳಿತಿದೆ, ಇವೆಲ್ಲವನ್ನು ಅನಲೈಸ್ ಮಾಡಿ ಪ್ರಿಡಿಕ್ಷನ್ ಮಾಡಲಾಗುತ್ತೆ. ವೃಷಭ ರಾಶಿಗೆ 7ನೇ ಮನೆಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಗ್ರಹದ ಕ್ವಾಲಿಟೀಸ್ ನಿಮ್ಮ ಲೈಫ್ ಪಾರ್ಟ್ನರಲ್ಲಿ ಕಾಣಬಹುದು. ಮುಖದಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ. ಆ ಫೇಸಲ್ಲಿ ಗೊತ್ತಾಗುತ್ತೆ ಇವರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಅಂತ. ಕಣ್ಣು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ. ನಿಮ್ಮ ಲೈಫ್ ಪಾರ್ಟ್ನರ್ ತರ್ಕಬದ್ಧವಾಗಿರ್ತಾರೆ, ತುಂಬ ಲಾಜಿಕಲ್ ಆಗಿ ಥಿಂಕ್ ಮಾಡುವವರಾಗಿರ್ತಾರೆ. ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಆಗಲಿ ನಿಮ್ಮ ಮಾತನ್ನು ಕೇಳೋದಿಲ್ಲ, ಅಂದರೆ ಅವರ ಮನಸ್ಸಿಗೆ ಸರಿ ಅನಿಸಿದ್ದನ್ನೇ ಮಾಡುವಂತಹ ಗುಣ ನಿಮ್ಮ ಲೈಫ್ ಪಾರ್ಟ್ನರಲ್ಲಿ ಕಾಣಬಹುದು. ಇವರು ತನ್ನ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ತಾನು ಮಾಡಿದ್ದೇ ಸರಿ ಅಂತ ಅದನ್ನು ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ನಿಮ್ಮ ಕುಟುಂಬಕ್ಕೋಸ್ಕರ ತುಂಬ ಡೆಡಿಕೇಟಿವ್ ಆಗಿರ್ತಾರೆ, ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡ್ತಾರೆ, ತನ್ನ ಕುಟುಂಬದ ಸಂಪ್ರದಾಯ, ಆಚಾರ ವಿಚಾರ, ಧರ್ಮ ಇವನ್ನೆಲ್ಲ ಗೌರವದಿಂದ ಕಾಣ್ತಾರೆ. ಆದರೆ ತುಂಬ ಹಠ ಇರುತ್ತೆ ಇವರಲ್ಲಿ, ಹಠದ ಸ್ವಭಾವದವರಾಗಿರ್ತಾರೆ. ತನ್ನ ಮಾತನ್ನೇ ನಡೆಸ್ತಾರೆ ಇವರು. ತನ್ನ ಲೈಫ್ ಪಾರ್ಟ್ನರ್ ಬಗ್ಗೆ ತುಂಬ ಪೊಸೆಸಿವ್ ಆಗಿರ್ತಾರೆ, ತುಂಬ ಸ್ವಾಭಿಮಾನಿಗಳಾಗಿರ್ತಾರೆ. ಯಾರ ಮುಂದೇನೂ ಸೋಲನ್ನು ಒಪ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಯಾರ ಹಂಗಿನಲ್ಲೂ ಬದುಕಲು ಇಷ್ಟಪಡಲ್ಲ ಇವರು. ಶತ್ರುಗಳು ಇವರನ್ನು ನೋಡಿದರೆ ಹೆದರಿಕೊಳ್ತಾರೆ. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಎಮೋಷ್ನಲ್ ಆಗಿ ಯಾವುದೇ ವಿಷಯವನ್ನಾಗಲಿ ಒಪ್ಪಿಸಲು ಸಾಧ್ಯ ಇಲ್ಲ. ನೀವು ಪ್ರೀತಿಯಿಂದ ಅದಕ್ಕೆ ಸರಿಯಾದ ರೀಸನ್ ಕೊಡಬೇಕು, ಸರಿಯಾದ ಕಾರಣವನ್ನು ಕೊಟ್ಟು ಹೇಳಿದರೆ, ಸಮಾಧಾನವಾಗಿ ಮಾತನಾಡಿದರೆ ಮಾತ್ರ ನಿಮ್ಮ ಮಾತನ್ನು ಒಪ್ಪಿಕೊಳ್ಳುತ್ತಾರೆ. ಇಲ್ಲ ಅಂದರೆ ನೀವು ಎಮೋಷ್ನಲ್ ಆಗಿ ಗೇಮ್ ಮಾಡಿದರೆ ನಿಮ್ಮ ಲೈಫ್ ಪಾರ್ಟ್ನರ್ ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ. ತುಂಬ ಧೈರ್ಯವಂತರಾಗಿರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್, ಅಂದರೆ ವೃಷಭ ರಾಶಿಯವರ ಲೈಫ್ ಪಾರ್ಟ್ನರ್. ಲೀಡರ್ಶಿಪ್ ಕ್ವಾಲಿಟೀಸ್ ಉಳ್ಳವರಾಗಿರ್ತಾರೆ. ತನ್ನ ಕುಟುಂಬದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಯಾರಿಗಾದರೂ ಸರಿ ತಾನೇ ಮುಂದೆ ನಿಂತು ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಮುಂದಾಗ್ತಾರೆ, ಅಂದರೆ ಸ್ಪಂದಿಸ್ತಾರೆ, ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾರೆ. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಯಾರಾದರೂ ಅವರ ಸ್ನೇಹಿತರಾಗಲಿ ಅಥವಾ ನೀವೇ ಆಗಲಿ ಪ್ರೀತಿಯಿಂದ ಇದ್ದರೆ ಅವರು ಹೆಚ್ಚು ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಾರೆ ನಿಮ್ಮ ಜೊತೆ. ನೀವೇನಾದರೂ ದ್ವೇಷ ಕೋಪದಿಂದ ಮಾತನಾಡಿಸಿದರೆ ಅವರು ಮರೆಯೋದಿಲ್ಲ ಆ ಮಾತುಗಳನ್ನು. ತಾನು ವಯಸ್ಸಾದರೂ ನೀವು ಆಡಿದಂತಹ ಮಾತುಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ, ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆ ಟೈಮ್ ಬಂದಾಗ ನೀವು ಆಡಿದಂತಹ ಮಾತುಗಳನ್ನು ಎತ್ತಿ ಹಾಡ್ತಾರೆ. ಅಷ್ಟು ಈಸಿಯಾಗಿ ಮರೆಯೋರಲ್ಲ ಇವರು. ತುಂಬ ಮಿಸ್ಚೀವಿಯಸ್ ಆಗಿರ್ತಾರೆ, ತುಂಬ ಸೀಕ್ರೆಟ್ ಆಗಿರ್ತಾರೆ. ನಿಮ್ಮ ಸೀಕ್ರೆಟ್ಗಳನ್ನು ಅವರು ತಿಳಿದುಕೊಳ್ಳಲು ಪ್ರಯತ್ನ ಪಡ್ತಾರೆ. ಬಟ್ ಅವರ ಸೀಕ್ರೆಟ್ಸ್ಗಳನ್ನು ಅವರ ತಂದೆ ತಾಯಿ ಮುಂದೆ ಆಗಲಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಸ್ನೇಹಿತರು, ಈವನ್ ನಿಮ್ಮ ಜೊತೆನೂ ಅಂದರೆ ಲೈಫ್ ಪಾರ್ಟ್ನರ್ ಜೊತೆನೂ ರಿವೀಲ್ ಮಾಡೋದಿಲ್ಲ. ತನ್ನ ಸೀಕ್ರೆಟ್ಸ್ಗಳನ್ನು ತನ್ನಲ್ಲಿಯೇ ಉಳಿಸಿಕೊಳ್ತಾರೆ, ಆದರೆ ಯಾರ ಮುಂದೆನೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ವೃಷಭ ರಾಶಿಯವರು ತುಂಬ ಸ್ಟೇಬಲ್ ಆಗಿರ್ತೀರ. ನೀವು ತುಂಬ ಸ್ಟೇಬಲ್ ಆಗಿ ಥಿಂಕ್ ಮಾಡ್ತೀರಾ, ತುಂಬ ತಾಳ್ಮೆಯಿಂದ ಇರ್ತೀರ. ನಿಮಗೆ ಫೈನಾನ್ಷಿಯಲಿ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅಂದರೆ ಫೈನಾನ್ಷಿಯಲಿ ಸೆಕ್ಯೂರಿಟಿ ಇರಬೇಕು ನಿಮಗೆ, ಅದಕ್ಕೆ ತುಂಬ ಇಂಪಾರ್ಟೆನ್ಸನ್ನು ಕೊಡುವವರಾಗಿರ್ತೀರ ವೃಷಭ ರಾಶಿಯವರು. ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ಗೆ ಸ್ವಲ್ಪ ಆತುರ ಜಾಸ್ತಿ ಇರುತ್ತೆ. ಒಂದೊಂದು ಸಲ ಒಳಗೊಳಗೆ ಚಿಂತೆ ಮಾಡ್ತಿರ್ತಾರೆ, ಎಮೋಷ್ನಲಿ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿರ್ತಾರೆ, ತುಂಬ ಲೋನ್ಲಿಯಾಗಿ ಫೀಲ್ ಮಾಡ್ತಾರೆ ಸಮ್ಟೈಮ್ಸ್.
ನಿಮ್ಮ ಲೈಫ್ ಪಾರ್ಟ್ನರ್ಗೆ ಯಾವ ರೀತಿಯ ಹೆಲ್ತ್ ಇಶ್ಯೂಸ್ ಬರಬಹುದು ಅಂತ ನೋಡೋಣ. ರಕ್ತಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಇವರಲ್ಲಿ ಕಾಣಬಹುದು. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಅಲರ್ಜಿಗಳು ಉಂಟಾಗ್ತಾ ಇರುತ್ತೆ. ಮೂಳೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಉಂಟಾಗುತ್ತೆ. ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳು ಆಗ್ತಾ ಇರುತ್ತೆ. BP ಸಮಸ್ಯೆ, ಬ್ಲಡ್ ಪ್ರೆಷರ್ ಸಮಸ್ಯೆ ಬರಬಹುದು. ಬೆಂಕಿಯಿಂದ ಅನಾಹುತಗಳಾಗುವ ಚಾನ್ಸಸ್ ಇರುತ್ತದೆ. ಹುಷಾರಾಗಿರಬೇಕು. ಬೆಂಕಿಯಿಂದ ಮತ್ತು ಆಕ್ಸಿಡೆಂಟ್ ಆಗೋದ್ರಿಂದ ಸ್ವಲ್ಪ ನಿಧಾನವಾಗಿ ಡ್ರೈವಿಂಗ್ ಮಾಡೋದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ವೃಷಭ ರಾಶಿಯ ಬಾಳ ಸಂಗಾತಿ ಯಾವ ಪ್ರೊಫೆಷನ್ನಲ್ಲಿ ಇರ್ತಾರೆ ಅಂತ ನೋಡೋಣ. ಇವರು ಟೆಕ್ನಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ತಾರೆ. ಪೊಲೀಸ್, ಮಿಲ್ಟ್ರಿ, ನೇವಿ, ಏರ್ ಫೋರ್ಸ್, ಡಿಫೆನ್ಸಲ್ಲಿ ವರ್ಕ್ ಮಾಡುವವರಾಗಿರ್ತಾರೆ. ಎಲೆಕ್ಟ್ರಿಕ್ ರಿಲೇಟೆಡ್ ವರ್ಕ್ ಮಾಡ್ತಿರ್ತಾರೆ. ಇವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಹಳ ಚೆನ್ನಾಗಿರುವ ಕಾರಣದಿಂದ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡೀತಾರೆ. ತನ್ನ ಕಮ್ಯುನಿಕೇಷನ್ ಸ್ಕಿಲ್ಸಿಂದ ಜನರನ್ನು ಬಹಳ ಬೇಗ ಕನ್ವಿನ್ಸ್ ಮಾಡುವಂತಹ ಕಲೆ ಇವರಲ್ಲಿ ಕಾಣಬಹುದು. ಭೂಮಿಗೆ ಸಂಬಂಧಿಸಿದಂತಹ ಬಿಸ್ನೆಸ್ ಮಾಡಬಹುದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬಹುದು. ಇವಿಷ್ಟು ವಿಚಾರಗಳು ವೃಷಭ ರಾಶಿಯ ಜೀವನ ಸಂಗಾತಿಗೆ ಸಂಬಂಧಿಸಿದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.